ನಮ್ಮ ಅಪಾರ್ಟ್ಮೆಂಟಲ್ಲಿ ಮ್ಯಾಂಗೋ ಪ್ಲಕ್ಕಿಂಗ್ ನಡೀತಾ ಇತ್ತು. ಬಟ್ ನನ್ನ ಮೈಂಡ್ ಎಲ್ಲಿತ್ತು ಗೊತ್ತಾ? ನಾವು ಚಿಕ್ಕೋರಿರೋವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಬೇರೆಯವ್ರ ತೋಟಕ್ಕೆ ಕಳ್ಳರ ಥರ ನುಗ್ಬಿಟ್ಟು ಮಾವಿನಕಾಯಿನ ಕದ್ದು ತಿಂದು ಅದು ಸಾಲದು ಅಂತ ಅವ್ರ ಕೈಲಿ ಸಿಕ್ಕಾಕೊಂಡು ಬಿದ್ದಾವಾಗ ಅದು ನಮ್ಮ ರೈಟ್ಸು, ಕದ್ದು ತಿನ್ನೋದ್ರಲ್ಲೇನು ತಪ್ಪಿದೆ ಅಂತ ಅವ್ರ ಹತ್ರನೇ ಮೊಂಡುವಾದ ಮಾಡಿದ್ದು ಇನ್ನೂ ಕೂಡ ನೆನಪಲ್ಲಿದೆ. ಉಪ್ಪು ಮೆಣಸು ಹಾಕಿ ಮಾವಿನಕಾಯಿನ ತಿಂತಿದ್ರೆ ಆಹಾ, ಲೈಫಲ್ಲಿ ಫಸ್ಟ್ ಥ್ರಿಲ್ ಅದೇ ಅನ್ಸತ್ತೆ. ಆದ್ರೆ ಈಗ ನೋಡಿ, ರೆಸ್ಪಾನ್ಸಿಬಿಲಿಟೀಸ್, ವರ್ಕ್ ಲೈಫ್, ಪಾಸ್ ಮಾಡಕ್ ಕೂಡ ಟೈಮ್ ಸಿಗಲ್ಲ. ಇನ್ನು ಎಂಜಾಯ್ ಮಾಡಬೇಕು ಅಂದ್ರೆ ದೇವ್ರೆ ಅದನ್ನ ಕೂಡ ಪ್ಲಾನ್ ಮಾಡಬೇಕು. ಆದ್ರೆ ಇವತ್ತು ಸ್ವಲ್ಪ ಟೈಮ್ ನಿಂತು ಮಾವಿನಕಾಯಿ ಕೊಯ್ಯೋದನ್ನ ನೋಡ್ದೆ, ಮೂಮೆಂಟನ್ನ ಎಂಜಾಯ್ ಮಾಡ್ದೆ. ಮಗನ್ ಜೊತೆ ಸೇರಿ ಮತ್ತೆ ಚಿಕ್ಕೋಳಾದೆ ಅಂತ ಫೀಲ್ ಆಯ್ತು. ಮನೆಗೆ ಬಂದು ಮೊದ್ಲಿನ ಥರನೇ ಉಪ್ಪು ಮೆಣಸು ಹಾಕಿ ಮಾವಿನಕಾಯಿನ ತಿಂದ್ವಿ. ಬಟ್ ಡಿಫ್ರೆನ್ಸ್ ಏನಂದ್ರೆ, ನಾನು ಹುಳಿ ಹುಳಿ ಅನ್ಕೊಂಡು ಕುಣಿತಾ ಇದ್ರೆ ಈ ನನ್ನ ಮಗ ಅದನ್ನೇ ಲೈಫ್ದು ಬೆಸ್ಟ್ ಟೇಸ್ಟ್ ಅನ್ಕೊಂಡು ಎಂಜಾಯ್ ಮಾಡ್ತಿದ್ದ. ಜೀವನ ಬದಲಾಗಿದೆ ನಿಜ, ಆದ್ರೆ ಹಳೆ ನೆನಪುಗಳು ಯಾವತ್ತೂ ಮಾಸಲ್ಲ. ಚೈಲ್ಡ್ಹುಡ್ ರಿಪೀಟ್ ಆಗಲ್ಲ, ಆದ್ರೆ ಮಕ್ಕಳ ಜೊತೆ ಸೇರಿ ಮತ್ತೆ ಮಕ್ಕಳಾಗೋಣ, ಪ್ರತಿಯೊಂದನ್ನು ಎಂಜಾಯ್ ಮಾಡೋಣ, ಮೂಮೆಂಟ್ಸ್ ಅನ್ನ ಆದಷ್ಟು ರೀಕ್ರಿಯೇಟ್ ಮಾಡೋಣ. ಹಂಗೆ ನೀವು ಚಿಕ್ಕವರಿದ್ದವಾಗ ನೀವು ಕೂಡ ಮಾವಿನಕಾಯಿನ ಕದ್ದು ತಿಂದಿದ್ದು ನೆನಪಿದ್ಯಾ? ಕಮೆಂಟ್ ಮಾಡಿ.